ಆತ್ಮೀಯ ಕೇಳುಗರಿಗೆ ನಿಮ್ಮ ರಮಾಶ್ರೀ ಅಡಿಗೇರ್ ಮಾಡುವ ನಮಸ್ಕಾರಗಳು. ರಮ್ಯ ಕಥಾಲೋಕಕ್ಕೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ. ನೀವೀಗ ಮಾಂಗಲ್ಯ ಬಂಧನ ಧಾರಾವಾಹಿಯ 39ನೇ ಅಧ್ಯಾಯವನ್ನು ಕೇಳ್ತಾ ಇದ್ದೀರಾ. ಅಂಜು ಅಭಿನ ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದಾಳೆ. ನೋಡಿ, ಈಗಲೂ ಅವನ ಫೋಟೋ ಹಿಡ್ಕೊಂಡೇ ಮಲಗಿದ್ದಾಳೆ. ಮಲಗಿದ್ದ ಅಂಜುವನ್ನು ನೋಡಿ ಹೋಗಲು ಬಂದಿದ್ದರು ಅಜಯ್ ಹಾಗೂ ಚಾರು. ಎಷ್ಟು ಮುಗ್ಧತೆ ಇದೆ ಅವಳ ಮುಖದಲ್ಲಿ ನೋಡಿ. ಪುಟ್ಟ ಮಗ ಒಂದು ಚಾಕ್ಲೇಟ್ ಬೇಕು ಅಂತ ಅಮ್ಮನ ಹತ್ರ ಹಠ ಮಾಡಿ ಮಲಗ್ದಾಗಿದೆ. ನಮ್ಮ ಅಂಜು ತುಂಬ ಇನ್ನೋಸೆಂಟ್. ಹಾಗಾಗಿನೇ ಅವಳಿಗೆ ಪ್ರಿನ್ಸ್ನ ನಿಜವಾದ ಬಣ್ಣ ಗೊತ್ತಾಗ್ತಾ ಇಲ್ಲ. ಅಂಜುವಿನ ಪಕ್ಕದಲ್ಲಿ ಕುಳಿತು ಅವಳ ಹಣೆಯ ಮೇಲೆ ಹರಡಿದ್ದ ಪುಡಿಗೂದಲು ಸರಿಸುತ್ತಾ ಕಣ್ಣ ಕೊನೆಯಲ್ಲಿ ಶೇಖರವಾಗಿದ್ದ ಬಿಂದುವನ್ನು ಒರೆಸಿ ನುಡಿದಳು ಚಾರು. ಚಾರು, ನೀನು ಅವಳಿಗೆ ಮುಗ್ಧೆ ಅನ್ಬೋದು, ಆದರೆ ನಾನು ಅದನ್ನು ಪೆದ್ದತನ ಅಂತೀನಿ. ಈಗಿನ ಯಾಂತ್ರಿಕ ಯುಗದಲ್ಲಿ ಒಬ್ಬ ಮನುಷ್ಯನ ಒಂದು ಬಾರಿ ಅಥವಾ 2 ಬಾರಿ ಮೀಟ್ ಮಾಡೋ ಹೊತ್ತಿಗೆ ಅವನ ಮೈಂಡ್ಸೆಟ್ ಏನು ಅನ್ನೋದನ್ನು ತಿಳ್ಕೊಳ್ಳೋಕೆ ಚಾಕಚಕ್ಯತೆ ಇರಬೇಕು. ಅಷ್ಟು ಬುದ್ಧಿ ಅಂತೂ ಇಲ್ಲ. ಅಟ್ಲೀಸ್ಟ್ ಬೇರೆಯವ್ರು ಹೇಳಿದ ಮಾತನ್ನಾದರೂ ಕೇಳಬೇಕು. ಅಷ್ಟು ಚೆನ್ನಾಗಿ ಸಾಕ್ಷಿ ತೋರಿಸಿ ಹೇಳಿದೀಯಾ ನೀನು ಪ್ರಿನ್ಸ್ ಎಷ್ಟು ಕೆಟ್ಟೋನು ಅಂತ. ಆದರೂ ಅವಳು ಮತ್ತೆ ಅವನ ಹಿಂದೆನೇ ಹೋಗ್ತಾ ಇದ್ದಾಳೆ ಅಂದರೆ ಏನು ಮಾಡೋದು ಹೇಳು? ಆ ಪ್ರಿನ್ಸ್ ಮತ್ತು ಅವನಪ್ಪ ಜಾನ್, ಇವರಿಬ್ಬರ ಕಾರಣದಿಂದನೇ ಅಪ್ಪಾಜಿ ಹೀಗಾಗಿರೋದು. ಮತ್ತು ಆ ಮುಕ್ತ, ಅವಳು ಈಗಿನ ಸ್ಥಿತಿಗೂ ಇವರಿಬ್ಬರೇ ಕಾರಣ. ಇನ್ನೂ ಮಾತು ಮುಂದುವರಿಸುತ್ತಿದ್ದವನು ಅಂಜಲಿ ನಿದ್ರೆಯಲ್ಲಿ ಹೊರಡಾಡಿದ್ದನ್ನು ಕಂಡು ಸುಮ್ಮನಾದನು. ಅಂಜುವಿಗೆ ಎಚ್ಚರವಾದರೆ ಕಷ್ಟ ಎಂದುಕೊಂಡು ಇಬ್ಬರು ಅಲ್ಲಿಂದ ಹೊರಟರು. ಸರಿ, ನಾವಿನ್ನು ಹೊರಡ್ತೀವಿ ಅಭಿ ಎಂದು ಭೂಮಿ, ಅನಿಲ ಇಬ್ಬರು ಗುಡ್ಡದ ಮೇಲಿಂದ ಹೊರಟರು. 4 ಹೆಜ್ಜೆ ಮುಂದೆ ಹೋದವರನ್ನು ಅಭಿಯ ಕರೆ ನಿಲ್ಲಿಸಿತ್ತು. ಅನಿಲ, 1 ನಿಮಿಷ. ಭೂಮಿಯನ್ನು ಅಲ್ಲೇ ನಿಲ್ಲಲು ಹೇಳಿ ಹಿಂದಕ್ಕೆ ನಡೆದಿದ್ದ ಅನಿಲ. ಅನಿ, ಭೂಮಿ ಇನ್ನೂ ಸಪ್ಪಗೆ ಇದ್ದಾರೆ, ಏನಾಯಿತು? ಬೆಳಿಗ್ಗೆ ನಿಮ್ಮಮ್ಮ ಬೇರೆ ಫೋನ್ ಮಾಡಿದ್ರಲ್ಲ, ಅದ್ಯಾತಕ್ಕೆ ಎಂದು ಕೇಳಿದ. ಅಭಿ, ಭೂಮಿ ನಿನ್ನ ಮದುವೆ ಆಗೋದಕ್ಕೆ ಒಪ್ತಾ ಇಲ್ಲ, ತಲೆ ತಗ್ಗಿಸಿ ಹೇಳಿದ ಅನಿಲ. ಅವಳು ತನ್ನ ಗಂಡನ ಮನೆಗೇ ವಾಪಸ್ ಹೋಗ್ಬಿಡ್ತೀನಿ ಅಂತಿದ್ದಾಳೆ. ಅದಕ್ಕೆ ಈ ಮದುವೆ ಮಾತು ಬೇಡ, ಈ ಊರಿನ ಸಾವಾಸನೂ ಬೇಡ ಅಂತ ನಿರ್ಧಾರ ಮಾಡಿದ್ದೀನಿ ಎಂದ ಅನಿಲ. ಬಟ್ ವಾಯ್? ಅವತ್ತು ಒಪ್ಪಿದ್ರಲ್ಲ, ಈಗ ಯಾಕೆ ಬೇಡ ಅಂತಿದ್ದಾರೆ? ಕಸಿಬಿಸಿಯೊಂದಿಗೆ ಕೇಳಿದ. ತುಂಬ ಯೋಚನೆ ಮಾಡಿದೆ, ನಾವು ಮದುವೆ ಆಗೋದು ಸರಿಯಲ್ಲ ಅಂತ ಹೇಳ್ತಿದ್ದಾಳೆ. ಮತ್ತು ಅವಳು ಹೇಳೋ ಮಾತು ಕೇಳಿದ್ರೆ ಅವಳ ನಿರ್ಧಾರ ಸರಿ ಅಂತ ನನಗೂ ಅನ್ನಿಸ್ತಾ ಇದೆ ಎಂದನು ಅನಿಲ. ಅನಿಲ್ನನ್ನು ಅವನ ಪಾಡಿಗೆ ಬಿಟ್ಟು ಭೂಮಿಯ ಬಳಿ ಬಂದ ಅಭಿ. ಭೂಮಿ ಎಂದು ಕರೆದವನ ಕಡೆ ನೋಡಿ ಅವನ ನೋಟ ಎದುರಿಸಲು ಆಗದೆ ಮತ್ತೆ ನೆಲದ ಕಡೆ ದೃಷ್ಟಿ ಹರಿಸಿದಳು. ನನ್ನ ಕಡೆ ನೋಡಿ ಭೂಮಿ ಎಂದ ಅಭಿ. ನೋಡಿ, ಈ ಕಣ್ಣಲ್ಲಿ ನಿಮಗೆ ಕಾಣಿಸ್ತಾ ಇರೋದು ಏನು ಎಂದಾಗ ಅವನ ಕಣ್ಣುಗಳಲ್ಲಿ ಒಂದು ಕ್ಷಣ ತನ್ನ ನೋಟ ಬೆರೆಸಿದವಳು ಮತ್ತೆ ನೆಲದ ಕಡೆ ಕಣ್ಣು ಹಾಯಿಸಿದಳು. ನನ್ನ ಪ್ರೀತಿ ಮೇಲೆ ನಿಮಗೆ ನಂಬಿಕೆ ಇಲ್ವಾ ಭೂಮಿ ಎಂದವನ ಮಾತಿಗೆ ಉತ್ತರ ಅವಳ ಕಂಬನಿಯೊಂದೇ. 2 ಹೆಜ್ಜೆ ಮುಂದಿಟ್ಟು ಭೂಮಿಯ ಬಳಿ ಸಾರಿದ ಅಭಿ. ನತಮಸ್ತಕಳಾಗಿ ನಿಂತಿದ್ದವಳ ಗಲ್ಲವನ್ನು ತನ್ನ ತೋರು ಬೆರಳಿನಿಂದ ಮೇಲೆ ಎತ್ತಿದ. ತನ್ನಿಂದ ಕೆಲವೇ ಇಂಚುಗಳ ಅಂತರದಲ್ಲಿ ಇದ್ದ ಅಭಿಯ ಕಣ್ಣ ಬೆಳಕಿನಲ್ಲಿ ಭೂಮಿ ಕಳೆದೇ ಹೋದಳು. ಮತ್ತೆ ಅದೇ ಪ್ರಶ್ನೆ ಕೇಳಿದ. ನನ್ನ ಪ್ರೀತಿ ಮೇಲೆ ನಂಬಿಕೆ ಇಲ್ವಾ ಭೂಮಿ? ಅವನ ಮಾತಿಗೆ ನಂಬಿಕೆ ಇದೆ ಎಂಬಂತೆ ತಲೆ ಉದ್ದುದ್ದ ಆಡಿಸಿದಳು. ಮತ್ತೆ ಜೀವನ ಪೂರ್ತಿ ನನ್ನ ಸಂಗಾತಿಯಾಗಿ ನನ್ನ ಹೆಜ್ಜೆಯೊಡನೆ ಹೆಜ್ಜೆ ಇಟ್ಟು ಬರೋದಕ್ಕೆ ಇಷ್ಟ ಇಲ್ವಾ ಎಂದು ಕೇಳಿದ. ಅವನ ಪ್ರೀತಿಯ ಮಾತಿನ ಮೋಡಿಗೆ ಒಳಗಾದವಳಂತೆ ಇಷ್ಟ ಇದೆ ಎಂದಳು. ಮತ್ತೆ ಮದುವೆಗೆ ಒಪ್ಪಿಗೆ ತಾನೆ ಎಂದ. ನಸುನಾಚುತ್ತಾ ಎಂದಳು ಭೂಮಿ. ಮತ್ತೆ ಮಾತು ಬದಲಾಯಿಸಲ್ಲ ಅಲ್ವಾ ಎಂದಾಗ ಇಲ್ಲ ಎನ್ನುವಂತೆ ಅಡ್ಡಡ್ಡ ತಲೆ ಆಡಿಸಿದಳು. ಅವಳಿಂದ ಹಿಂದೆ ಸರಿದು ಮತ್ತೆ ಅನಿಲ್ನ ಕಡೆ ಸಾಗಿದ ಅಭಿ. ಅನಿ, ನನ್ನ ಭೂಮಿ ಮದುವೆ ಖಂಡಿತ ನಡೆಯುತ್ತೆ. ಅವರು ಒಪ್ಪಿದ್ದಾರೆ, ಉಳಿದವ್ರನ್ನ ನಾನು ಒಪ್ಪಿಸ್ತೀನಿ. ಮದುವೆ ಬಗ್ಗೆ ನೀನು 2ನೇ ಯೋಚನೆ ಮಾಡಲೇಬೇಡ ಎಂದನು. ಭೂಮಿಯ ಮುಖದ ಕೆಂಪನ್ನು ನೋಡಿದ ಅನಿಲ ನಿಶ್ಚಿಂತೆಯಿಂದ ನಸುನಕ್ಕ. ಸರಿ, ನಾವಿನ್ನು ಮನೆಗೆ ಹೊರಡ್ತೀವಿ ಎನ್ನುತ್ತಾ ಭೂಮಿಯ ಜೊತೆ ತನ್ನ ಮನೆ ಕಡೆ ನಡೆದ ಅನಿಲ. ಭೂಮಿಯ ಕಣ್ಣಲ್ಲಿ ತನ್ನೆಡೆಗೆ ಒಲವನ್ನು ಗುರುತಿಸಿದ್ದ ಅಭಿ
ಅವಳು ತನ್ನನ್ನು ಮದುವೆಯಾಗುವುದಿಲ್ಲ ಎಂದು ಹೇಳಲು ಕಾರಣ ಏನಿರಬಹುದು ಎಂದು ಯೋಚಿಸತೊಡಗಿದ. ಅಭಿ, ತನ್ನದೇ ಯೋಚನೆಯಲ್ಲಿ ಮುಳುಗಿ ತಲೆ ತಗ್ಗಿಸಿ ಬರುತ್ತಿದ್ದ ಅಭಿ ಜಾನಕಿಯ ಕರೆ ಕೇಳಿ ತಲೆ ಎತ್ತಿದ. ಅವರ ಕೆಂಪಡರಿದ್ದ ಕಣ್ಣು ಹಾಗೂ ಮುಖವನ್ನು ಕಂಡು ಗಾಬರಿಯಿಂದ, ಏನಾಯ್ತು ಜನಕಮ್ಮ, ನೀವ್ಯಾಕೆ ಹೀಗಿದ್ದೀರಾ? ನಿಮ್ಮ ಮುಖ ನೋಡಿದ್ರೆ ತುಂಬ ಅತ್ತಾಗಿದೆ ಎಂದು ಕೇಳಿದ ತುಸು ಜೋರಾದ ದನಿಯಲ್ಲೇ. ಶ್ ಶ್ ಶ್, ನಿಧಾನಕ್ಕೆ ಮಾತಾಡಭಿ ಎಂದರು ಜಾನಕಿ ಬಾಯಿಯ ಮೇಲೆ ಬೆರಳನ್ನು ಇಡುತ್ತಾ. ಸರಿ ಸರಿ ಸರಿ, ನಿಧಾನಕ್ಕೆ ಮಾತಾಡ್ತೀನಿ. ನೀವ್ಯಾಕೆ ಹೀಗೆ ಡಲ್ಲಾಗಿದ್ದೀರಾ ಎಂದ ದನಿಯಲ್ಲಿ ಕಾಳಜಿ ತುಂಬಿ. ಹೇಳ್ತೀನಿ. ಅದೇ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ನಿನ್ನ ಹತ್ರ ಮಾತಾಡಬೇಕು. ಮೇಲ್ಗಡೆ ಹೋಗಿರು, ನಾನೇ ನಿನ್ನ ರೂಮಿಗೆ ಬರ್ತೀನಿ ಎಂದರು ಸಣ್ಣ ದನಿಯಲ್ಲಿ. ಸರಿ, ಬನ್ನಿ ಮಾತಾಡೋಣ ಎಂದು ಹೇಳಿ ಮಹಡಿಯ ಮೇಲಿದ್ದ ತನ್ನ ರೂಮಿನ ಕಡೆ ನಡೆದ ಅಭಿ. ಆಯ್ತೇನೆ, ನೀನು ಊರೂರು ತಿರುಗಿದ್ದು? ಮೆಟ್ಟಲು ಹತ್ತಿ ಬರುತ್ತಿರುವ ಭೂಮಿಯನ್ನು ನೋಡುತ್ತಾ ಸಿಂಧು ಕೇಳಿದಳು. ಅವಳ ಮಾತು ಮುಗಿಯುವಷ್ಟರಲ್ಲೇ ಗುಡುಗಿನಂತೆ ಕೇಳಿಬಂತು, ಸಿಂಧು ಎಂಬ ಕರೆ. ಅನಿಲ್ನ ಕಣ್ಣು ಸಿಂಧುವಿನ ಮಾತು ಕೇಳಿ ಕೆಂಪಗಾಗಿತ್ತು. ಇದೇನು, ಭೂಮಿ ಹತ್ರ ಈ ಥರ ಮಾತಾಡ್ತಾ ಇದೆಯಾ ಎಂದ ಜೋರಾಗಿ. ವಾಸ್ತವದಲ್ಲಿ ಭೂಮಿಯನ್ನು ಗೇಟ್ ಬಳಿ ಇಳಿಸಿ ಅನಿಲ ಗಾಡಿಯನ್ನು ಹಿಂದೆ ತಿರುಗಿಸಿಕೊಂಡು ಹೋಗಿದ್ದನ್ನು ಕಂಡೇ ಸಿಂಧು ಭೂಮಿಗೆ ಹಾಗೆ ವ್ಯಂಗ್ಯವಾಗಿ ಮಾತನಾಡುವ ಧೈರ್ಯ ತೋರಿದ್ದಳು. ಅನಿಲ್ನ ಎದುರಿಗೆ ಮಾತನಾಡುವಾಗ ಮಾತಲ್ಲಿ ಜೇನು ತುಂಬಿಯೇ ಮಾತನಾಡುತ್ತಿದ್ದುದು ಭೂಮಿಯ ಬಳಿ. ಅಯ್ಯೋ ದೇವ್ರೇ, ಅನಿಲ ಇಲ್ಲೇ ಇದ್ನಾ? ನಾನು ನೋಡಲೇ ಇಲ್ವೇ? ಛೇ ಎಂದು ಮನಸ್ಸಿನಲ್ಲೇ ಹೇಳಿಕೊಳ್ಳುತ್ತಾ, ಅಯ್ಯೋ ನಾನು ತಮಾಷೆ ಮಾಡಿದ್ದನಿ, ಅದಕ್ಕೆ ಯಾಕೆ ಹಾಗೆ ಸಿಟ್ಟು ಮಾಡ್ಕೊಳ್ತಾ ಇದೆಯಾ ಎಂದು ಕೇಳಿದಳು ಮುಖ ಸಣ್ಣಗಾಗಿಸಿಕೊಳ್ಳುತ್ತಾ. ನೀನು ಮಾತಾಡಿದ ರೀತಿ ತಮಾಷೆ ಆಗಿರಲಿಲ್ಲ, ಅದೇ ನಿನ್ನ ಅತ್ತೆ ಮಾತಾಡ್ತಾರಲ್ಲ ಹಂಗಿತ್ತು ಎಂದ ಸಿಟ್ಟಿನಿಂದ. ಅಭಿ ಹೇಳಿದ ಮಾತಿಗೂ ಈಗ ಸಿಂಧುವಿನ ಮಾತಿನ ಧಾಟಿಗೂ ಹೋಲಿಕೆ ಹೊಂದಿಕೆ ಮಾಡಿದವನ ಮನದಲ್ಲಿ ಸಣ್ಣದೊಂದು ಕಂಪನ. ಇದೇ ಕೊನೆ ಸಿಂಧು, ತಮಾಷೆಗೆ ಆಗಲಿ ಯಾವುದಕ್ಕೆ ಆಗಲಿ ಭೂಮಿ ಮನಸ್ಸನ್ನೊಯ್ಯೋ ಹಾಗೆ ಮಾತಾಡಿದ್ರೆ ನಾನು ಸುಮ್ಮನೆ ಇರಲ್ಲ ಎಂದ ಗಡುಸಾಗಿ. ನೋಡೆ ಭೂಮಿ, ನಾನು ನಿನ್ನ ಹತ್ರ ತಮಾಷೆ ಕೂಡ ಮಾಡೋ ಹಾಗಿಲ್ಲ ಅಂತಾರೆ ನಿನ್ನಣ್ಣ ಎನ್ನುತ್ತಾ ಭೂಮಿಯ ಬಳಿ ಬಂದು ಅವಳ ಹೆಗಲ ಮೇಲೆ ಕೈ ಹಾಕಿ ನಿಂತು ಹೇಳಿದಳು ಸಿಂಧು. ಯಾವಾಗಿನಂತೆ ಭೂಮಿ ಸಿಂಧುವಿನ ಪರವಾಗಿ ಮಾತನಾಡಲಿಲ್ಲ. ಸಿಂಧುವಿನ ಕೈ ತನ್ನ ಹೆಗಲ ಮೇಲಿಂದ ತೆಗೆದು ಸಿಂಧುವಿನ ಎಡೆ ಒಂದು ದೀರ್ಘ ನೋಟ ಎಸೆದು ಒಳಗೆ ಹೋದಳು. ಏನಾಗಿದೆ ಈ ಅಣ್ಣ ತಂಗಿಗೆ? ಯಾಕೋ ಟೈಮ್ ಸರಿ ಇಲ್ಲ, ಸುಮ್ಮನೆ ಮನೆಗೆ ಹೋಗ್ಬಿಡೋದು ಒಳ್ಳೆಯದು ಎಂದುಕೊಂಡು ತನ್ನ ಮನೆ ಕಡೆ ನಡೆದಳು. ಭೂಮಿ, ಇವಳು ಯಾವಾಗಲೂ ಹೀಗೆ ಮಾತಾಡ್ತಾಳಾ? ಅಥವಾ ನಾನು ಅವಳು ಈ ರೀತಿ ಮಾತಾಡೋದನ್ನು ಯಾವತ್ತೂ ಗಮನಿಸಿರಲಿಲ್ವಾ? ಅಥವಾ ಕೇಳಿಸ್ಕೊಂಡೇ ಇರಲಿಲ್ವಾ ಎಂದ. ಭೂಮಿ ಅವನಿಗೇನೂ ಹೇಳದೆ ತಲೆ ತಗ್ಗಿಸಿ ಒಳಗಡೆ ಹೋದಳು. ಅಂದರೆ ಸಿಂಧು ನನ್ನ ಮುಂದೆ ಒಂಥರ, ಮತ್ತು ನಾನಿಲ್ಲದೆ ಇರುವಾಗ ಒಂದು ರೀತಿ ಇರ್ತಾಳಾ? ಯೋಚಿಸಿ ತಲೆ ಕೆಟ್ಟಂತಾಗಿ ಒಂದು ಲೋಟ ಕಾಫಿ ಕುಡಿಯಬೇಕು ಎನಿಸಿ, ಅಮ್ಮ ಒಂದು ಲೋಟ ಕಾಫಿ ಕೊಡಮ್ಮ ಎಂದು ಕೂಗುತ್ತಾ ಅಡಿಗೆ ಮನೆ ಕಡೆ ನಡೆದ. ಅಂಜು, ಬಾ, ತನ್ನನ್ನು ನೋಡಲು ಬಂದ ಮಗಳನ್ನು ಕರೆದ ಕೋದಂಡ. ಅಪ್ಪಾಜಿ, ತನ್ನ ಅಪ್ಪನ ಬಾಯಲ್ಲಿ ತನ್ನ ಹೆಸರು ಕೇಳಿ ಎಷ್ಟೋ ದಿನಗಳಾಗಿತ್ತು. ಸಂತಸದಿಂದ ಬಳಿ ಬಂದ ಮಗಳಿಗೆ ಮಂಚದ ಮೇಲೆ ತನ್ನ ಪಕ್ಕದಲ್ಲೇ ಕೂರುವಂತೆ ಕೈಯಲ್ಲೇ ತೋರಿದ ಕೋದಂಡ. ಮಂಚದ ತಿರುಗಿಸಿ ಮೇಲೇರಿಸಿ ಮಲಗಿದಲ್ಲೇ ಹೊರಗೆ ಕುಳಿತ ಹಾಗೆ ಮಾಡಿ ಕೋದಂಡನ ಪಕ್ಕದಲ್ಲೇ ಕುಳಿತಳು ಅಂಜು. ಪಕ್ಕದಲ್ಲಿ ಕುಳಿತ ಮಗಳ ಕೈ ಮೇಲೆ ತನ್ನ ಕೈ ಇಟ್ಟಾಗ ಅಂಜುವಿಗೆ ಖುಷಿಯಿಂದ ಕಣ್ಣೀರೇ ಬಂದಿತು. ಇನ್ನೊಂದು ಕೈಯಿಂದ ಅವಳ ಕಣ್ಣೀರು ಒರೆಸಲು ಪ್ರಯತ್ನಪಟ್ಟ. ಅಷ್ಟು ಎತ್ತರ ಕೈ ಎತ್ತಲು ಆಗದೇ ಇದ್ದಾಗ ಅಂಜುವೆ ಬಗ್ಗಿ ಅವನ ಕೈನಿಂದ ಕಣ್ಣೀರು ಒರೆಸಿಕೊಂಡಳು. ಅಪ್ಪಾಜಿ, ನೀವಿಷ್ಟು ಕೈಕಾಲಾಡಿಸ್ತಾ ಇರೋದು, ಇಷ್ಟು ಮಾತಾಡ್ತಾ ಇರೋದು ನೋಡಿದ್ರೆ ಎಷ್ಟು ಖುಷಿಯಾಗತ್ತೆ ಎಂದಳು. ಕೋದಂಡ ಕೂಡ ಖುಷಿಯಿಂದ ಮೊಗ ಅರಳಿಸಿದ. ಎಲ್ಲ ಚಾರು, ಅಜಯ್ ಎಂದು ಹೇಳುತ್ತಾ ಕೈ ಮೇಲೆ ತೋರಿಸಿ ಎರಡೂ ಕೈ ಜೋಡಿಸಿ ಕೈ ಮುಗಿದ. ಅಂಜುವಿನ ಮುಖದ ಮೇಲಿನ ಖುಷಿ ಹಾರಿ ಹೋಗಿತ್ತು. ತೋರಿಕೆಗೆ ಎಂಬಂತೆ ತುಟಿ ಅರಳಿಸಿದಳು. ಅಜಯ್, ಅಣ್ಣ ಎಂದು ಹೇಳುತ್ತಾ ಅಂಜುವಿನ ಕಡೆ ಬೆರಳು ಮಾಡಿ ತೋರಿಸಿದರು ಕೋದಂಡ. ನಂಬು, ಕಷ್ಟಪಟ್ಟು ಇಷ್ಟು ಹೇಳಿದವರು ಮುಂದೆ ಮಾತನಾಡಲು ಬಯಸಿದರೂ ಆಗದೆ ಕಣ್ಣಲ್ಲಿ ನೀರು ತುಂಬಿಕೊಂಡರು. ಅಂಜು ತಂದೆ ಬಳಿ ಸರಿದು, ಅಪ್ಪಾಜಿ, ನೀವು ಜಾಸ್ತಿ ಮಾತಾಡಿ ಸ್ಟ್ರೈನ್ ಮಾಡ್ಕೋಬೇಡಿ ಎಂದು ಹೇಳುತ್ತಾ ಸ್ವಲ್ಪ ನೀರು ಕುಡಿಸಿದಳು. ಸ್ವಲ್ಪ ಸುಧಾರಿಸಿಕೊಂಡ ನಂತರ ಕೋದಂಡ,
ಪ್ರಿನ್ಸ್ ಬೇಡ, ಅವನು ಒಳ್ಳೆ ಅಲ್ಲ ಎಂದು ಹೇಳಿ ಮುಂದೆ ಮಾತನಾಡಲಾಗದೆ ಸುಮ್ಮನಾದರು. ಅಷ್ಟು ಮಾತನಾಡಿದ್ದಕ್ಕೆ ಏದುಸಿರು ಬಿಡುತ್ತಿದ್ದ ತಂದೆಯನ್ನು ಕಂಡು ಅಂಜುವಿನ ಕಣ್ಣ ಮುಂದೆ ಹಿಂದೆ ಗಂಟೆಗಟ್ಟಲೆ ದೇವರ ಮನೆಯಲ್ಲಿ ಕುಳಿತು ಕಂಚಿನ ಕಂಠದಲ್ಲಿ ಮಂತ್ರಪಠನೆ ಮಾಡುತ್ತಿದ್ದ ಕೋದಂಡರಾಮರ ಚಿತ್ರ ತೇಲಿ ಬಂತು. ಅಜಯ್, ಅಂಜು ಹಾಗೂ ಅಭಿಯನ್ನು ಕೂರಿಸಿಕೊಂಡು ರಾಮಾಯಣ ಮಹಾಭಾರತ ಕತೆ ಹೇಳುತ್ತಿದ್ದ ಕೋದಂಡ ಇಂದು 4 ವಾಕ್ಯಗಳನ್ನು ಕೂಡ ಪೂರ್ತಿಯಾಗಿ ಹೇಳಲಾಗದೆ ಒದ್ದಾಡುವುದನ್ನು ಕಂಡು ಅಂಜುವಿಗೆ ದುಃಖ ತಡೆಯಲಾಗಲಿಲ್ಲ. ದುಃಖ ತಡೆಯಲಾಗದೆ ತನ್ನ ಕೋಣೆಯ ಕಡೆ ನಡೆದಳು ಅಂಜು. ಅಭಿ, ಸ್ವಲ್ಪ ಕಷಾಯ ಕುಡಿ. ದೊಡ್ಡದೊಂದು ಲೋಟದ ತುಂಬ ಕಷಾಯ ಹಿಡಿದು ಬಂದಿದ್ದರು ಜಾನಕಿ. ಅಯ್ಯೋ ಜಾನಮ್ಮ, ಮತ್ತೆ ಕಷಾಯ ಕುಡಿಬೇಕಾ? ಆದರೆ ಜ್ವರ ಹೋಗಿದೆಯಲ್ಲ, ಈಗ ಹುಷಾರಾಗಿದ್ದೀನಿ. ಒಗರಾಗಿ ಇರುವ ಕಷಾಯ ಅಷ್ಟೇನೂ ಇಷ್ಟವಿಲ್ಲ ಅಭಿಗೆ. ಜ್ವರ ಏನೋ ಬಿಟ್ಟಿದೆ, ಆದರೆ ನೀನು ರೆಸ್ಟ್ ತಗೋತಾ ಇಲ್ವಲ್ಲ, ಅಲ್ಲಿ ಇಲ್ಲಿ ಅಂತ ಓಡಾಡ್ತಾನೆ ಇರ್ತೀಯ. ಅದಕ್ಕೆ ಇದೊಂಚೂರು ಕುಡಿದುಬಿಡು ಎಂದು ಕೊಟ್ಟಾಗ ಅವರ ಮಮತೆಗೆ ಇಲ್ಲವೆಂದು ಹೇಳಲಾಗದೆ ಪೂರ್ತಿಯಾಗಿ ಕುಡಿದು ಲೋಟ ಕೆಳಗೆ ಇಟ್ಟ. ಮುಖ ಕಿವುಚಿದ್ದ ಹುಡುಗನ ಮುಂದೆ ಬೆಲ್ಲದ ತುಂಡು ಹಿಡಿದರು ಜಾನಕಿ. ಇದನ್ನು ತಿನ್ನು, ಬಾಯಲ್ಲಿನ ಒಗರು ಕಮ್ಮಿ ಆಗುತ್ತೆ ಎಂದಾಗ, ನನ್ನ ಮುದ್ದು ಜಾನಮ್ಮ ನೀವು ಎಂದು ಹೇಳುತ್ತಾ ಬೆಲ್ಲವನ್ನು ಬಾಯಿಗೆ ಹಾಕಿಕೊಂಡ. ಹೇಳಿ ಜನಮ್ಮ, ಏನೋ ಮಾತಾಡಬೇಕು ಅಂದ್ರಿ? ಜೊತೆಗೆ ನಿಮ್ಮ ಕಣ್ಣು ಯಾಕಿಷ್ಟು ಕೆಂಪಗಾಗಿದೆ ಕೇಳಿದ. ಅಭಿ, ಅದು ಅವತ್ತತ್ತೆ ನಿನ್ನ ಹತ್ರ ಬಂದು ಅವ್ರ ಮಗನ್ನ ಹುಡ್ಕೋದಕ್ಕೆ ಸಹಾಯ ಮಾಡು ಅಂತ ಕೇಳ್ಕೊಂಡಿದ್ರಲ್ವಾ, ಅದ್ರ ಬಗ್ಗೆ ಏನಾದರೂ ಗಮನ ಹರಿಸ್ದ್ಯಾ ಅಭಿ ಎಂದು ಕೇಳಿದರು ಸಣ್ಣ ದನಿಯಲ್ಲಿ. ಜಾನಮ್ಮನ ಈ ಮಾತು ಕೇಳಿದ ತಕ್ಷಣವೇ ಅಭಿಮನದಲ್ಲಿ ಅಪರಾಧಿ ಭಾವ ಜಾಗೃತವಾಯಿತು. ಅವರಿಗೆ ಏನೂ ಉತ್ತರ ಹೇಳದೆ ಬಲಗೈನಿಂದ ತನ್ನ ಹಣೆ ತೀಡಿಕೊಂಡ. 1-2 ನಿಮಿಷ ಕಳೆದರೂ ಏನೂ ಉತ್ತರ ಹೇಳದೆ ನಿಂತಿದ್ದ ಅಭಿಯನ್ನು ನೋಡಿ, ಓಹ್, ಸ್ವಲ್ಪ ದಿನದಿಂದ ನಿನಗೆ ಹುಷಾರೇ ಇಲ್ಲ ಅಲ್ವಾ? ಮತ್ತು ನಿನ್ನ ಥೀಸಿಸ್ ಕೆಲಸ ಕೂಡ ಜಾಸ್ತಿ ಅನಿಸುತ್ತೆ. ಹಾಗಾಗಿ ಈ ಕೆಲಸದ ಕಡೆ ಗಮನ ಕೊಡೋಕ್ಕಾಗಿಲ್ವೇನೋ ಅಲ್ವಾ? ಆದರೆ ದಯವಿಟ್ಟು ಸ್ವಲ್ಪ ಈ ವಿಷಯದ ಕಡೆ ಒಂಚೂರು ಗಮನ ಕೊಡು ಮಗನೇ. ನಿನ್ನ ಅಜ್ಜ ಅಜ್ಜಿ ತನ್ನ ಮಗನ ನೆನೆಸ್ಕೊಂಡು ತುಂಬ ಕೊರಗ್ತಾ ಇದ್ದಾರೆ. ಅವ್ರ ದುಃಖ ನನ್ನ ಕೈಲಿ ನೋಡೋಕ್ಕೆ ಸಾಧ್ಯನೇ ಇಲ್ಲ ಎಂದರು. ಅಭಿ ಜಾನಮ್ಮನ ಕಡೆ ದೃಷ್ಟಿ ಹರಿಸದಾದ. ಕೋಣೆಯ ಮತ್ತೊಂದು ತುದಿಯಲ್ಲಿ ಇದ್ದ ಕಿಟಕಿ ಬಳಿ ಬಂದು ನಿಂತು, ಜಾನಮ್ಮ, ನೀವು ಅವರನ್ನು ಕ್ಷಮಿಸಿದ್ದೀರಾ ಎಂದು ಕೇಳಿದ. ಅವನ ದನಿ ಭಾರವಾಗಿದ್ದು ಜಾನಮ್ಮನ ಗಮನಕ್ಕೆ ಬರಲಿಲ್ಲ. ನಾನು ಯಾರನ್ನು ಕ್ಷಮಿಸಬೇಕಾಗಿದೆ ಅಭಿ? ನನ್ನ ಕ್ಷಮೆ ಯಾರಿಗೆ ಬೇಕಾಗಿದೆ? ತುಟಿ ಕೊಂಕಿಸಿ ವ್ಯಂಗ್ಯನಗೆ ನಗುತ್ತಾ ಹೇಳಿದರು ಜಾನಮ್ಮ. ಆದರೆ ಅವರ ದನಿಯಲ್ಲಿದ್ದ ನೋವು ಅಭಿಯ ಮನವನ್ನು ತಟ್ಟಿತ್ತು. ಜಾನಮ್ಮ ಎಂದ ಅಭಿ ಮುಂದೆ ಏನೂ ಹೇಳಲಾಗದೆ ಸುಮ್ಮನಾದ. ದೊಡ್ಡದೊಂದು ನಿಟ್ಟುಸಿರು ಬಿಟ್ಟ ಜಾನಕಿ, ನನ್ನ ಸಿಟ್ಟು ಹೆತ್ತೋರನ್ನ ಮಗನಿಂದ ದೂರ ಮಾಡಬಾರ್ದಲ್ವಾ ಅಭಿ? ನಡೆದಿದ್ರಲ್ಲಿ ಅತ್ತೆ ಮಾವಂದು ಏನು ತಪ್ಪಿದೆ ಹೇಳು? ಅವ್ರ ತಪ್ಪೇ ಇಲ್ಲದೆ ಅವ್ರು ಇಷ್ಟು ವರ್ಷ ಮಕ್ಕಳಿಂದ ದೂರ ಇರೋವಂಥ ಶಿಕ್ಷೆ ಅನುಭವಿಸಿದ್ದಾರೆ. ಇನ್ನು ಕೊನೆಗಾಲದಲ್ಲಿ ಮಕ್ಕಳ ಮುಖ ನೋಡಬೇಕು, ಅವ್ರ ಜೊತೆ ಇರಬೇಕು ಅಂತ ಬಯಸೋದು ತಪ್ಪ? ಹೆತ್ತ ಮಕ್ಕಳಿಂದಲೇ ತಮ್ಮ ಅಂತ್ಯ ಸಂಸ್ಕಾರ ಆಗಲಿ ಅಂತ ಬಯಸೋದು ಪ್ರತಿಯೊಬ್ಬ ಹೆತ್ತವ್ರ ಹಕ್ಕಲ್ವಾ? ಆ ಹಕ್ಕನ್ನು ಕಸ್ಕೊಳ್ಳೋಕ್ಕೆ ನಾನು ಯಾರು? ಹೇಗಾದರೂ ಮಾಡಿ ಆ ವೃದ್ಧ ದಂಪತಿಗಳ ಆಸೆನ ಈಡೇರಿಸಬಿ ಎಂದರು ತುಂಬಿ ಬಂದ ಕಣ್ಣೀರನ್ನು ಒರೆಸಿಕೊಳ್ಳುತ್ತಾ. ಜಾನಮ್ಮ, ಅಕಸ್ಮಾತ್ ಅವರು ಇಲ್ಲಿಗೆ ಬರ್ತಾರೆ ಅಂತಾದರೆ ಎಂದಾಗ, ಅವ್ರ ಮನೆಗೆ ಅವ್ರು ಬರ್ತಾರೆ, ಬಂದರೆ ಬರಲಿ ಬಿಡು ಎಂದರು. ಅವ್ರ ಜೊತೆ ಅವ್ರ ಸಂಸಾರನೂ ಬಂದವರು ಅಕಸ್ಮಾತ್ ಇಲ್ಲೇ ಇರ್ತೀನಿ ಅಂದರೆ? ಅಭಿ ಜಾನಮ್ಮನ ಮನವನ್ನು ಇನ್ನೂ ಕೆದಕುತ್ತಿದ್ದ. ಜಾನಕಿಯವರು ಕೈಲಿ ಹಿಡಿದಿದ್ದ ಖಾಲಿಯಾಗಿದ್ದ ಕಷಾಯದ ಲೋಟ ನೆಲ ಸೇರಿತ್ತು. ಜಾನಮ್ಮ ಅಲ್ಲೇ ಇದ್ದ ಕುರ್ಚಿಯ ಮೇಲೆ ಕುಸಿದು ಕುಳಿತರು. ಇಲ್ಲಿಗೆ ಇಂದಿನ ಸಂಚಿಕೆ ಮುಗಿಯಿತು. ಮುಂದಿನ ಕತೆ ಮುಂದಿನ ಸಂಚಿಕೆಯಲ್ಲಿ. ಎಷ್ಟೋ ಬಾರಿ ಜಾನಮ್ಮನ ಮನದ ಮಾತನ್ನು ಬರೆಯುವಾಗ ನನ್ನ ಕಣ್ಣು ತುಂಬಿ ಬಂದದ್ದಿದೆ. ನನ್ನ ಮನಸ್ಸಿಗೆ ತುಂಬ ಹತ್ತಿರವಾದ ಆದರೆ ಅಷ್ಟೇ ನೋವು ಕೊಡೋ ಪಾತ್ರ ಜಾನಕಿದು. ಈ ಪಾತ್ರದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ನಿಮ್ಮ ಅಭಿಪ್ರಾಯಗಳನ್ನ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸ್ತೀರಾ ಅಲ್ವಾ? ಧನ್ಯವಾದಗಳು.